ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ಬಿಡಿ, ಓಕೆನಾ? ನೋಡಿ, ನಮ್ಮ ಕೇರಿಯ ರೋಡ್ ಹಿಂಗಿದೆ. ಈಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೇನೆ ನೋಡಿ. ಖಾಲಿ ಇದೆ ಅಲ್ವಾ? ನೋಡಿ ಯಾರು ಬಂದಿದ್ದಾರೆ ಅಂತ. ಮ್ಯಾಜಿಕ್ ಅಲ್ವಾ? ಖಾಲಿ ಇದ್ದ ರೋಡಲ್ಲಿ ನವಿಲು ಪ್ರತ್ಯಕ್ಷ. ಮ್ಯಾಜಿಕ್ ಮಾಡಿದ್ದು ನಾನು ನಿಮಗೆ. ಒಂದಲ್ಲ ಎರಡಲ್ಲ 3 ನವಿಲು ತಂದಿಟ್ಟಿದ್ದೇನೆ. ನೋಡಿದ್ರಾ? ಹೀಗೇನೆ ಕಣ್ರಿ ನಮ್ಮ ರೋಡು. ಈ ರೋಡಲ್ಲಿ ನವಿಲುಗಳು ನಮ್ಮೆಲ್ಲರಂಗೆ ಓಡಾಡ್ಕೊಂಡಿರ್ತವೆ. ಒಂದು ಪಕ್ಕದ ಮನೆ ಗೇಟ್ ಒಳಗೆ ಹೋಯಿತು, ಇನ್ನೊಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ, ಮತ್ತೊಂದು ವಾಕಿಂಗ್ ಮಾಡೋಕ್ಕೆ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ಖುಷಿಯಲ್ಲಿರ್ತವೆ. ಅಲ್ಲಿಂದ ಪಕ್ಕದ ಮನೆಗೆ ಬಂದಿದ್ದು ತೋರಿಸಿದೆ ಅಲ್ಲ ಆಗ, ಅವರ ಮನೆ ಕಂಪೌಂಡ್ ಹತ್ತಿ ಈಗ ನಮ್ಮ ಮನೆಗೆ ಬರುತ್ತೆ. ಅದರ ಹಿಂದೆ ಮತ್ತೊಂದು ಕೂಡ ಬರ್ತಾಯಿದೆ. ನಮ್ಮನೆ ಕಂಪೌಂಡಲ್ಲೆಲ್ಲ ಓಡಾಡಿಕೊಂಡು ನಾವು ದೋಸೆ, ಚಪಾತಿ, ರೊಟ್ಟಿ, ಅನ್ನ ಎಲ್ಲ ಕೊಡ್ತೇವಲ್ವ ಡೈಲಿ, ಅದೆಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಖುಷಿಯಾಗಿ ನೆಕ್ಸ್ಟ್ ಹೋಗ್ತೇವೆ. ಹೀಗೆ ನವಿಲಿನ ರೂಟೀನ್. ಇವುಗಳು ಹಾಗೆ ರೋಡಲ್ಲಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ನಮ್ಮ ರೋಡಿನ ಡಾಗ್ಗಳು. ನಮ್ಮ ಮನೆ ಅಂಗಳದಲ್ಲಿ ನೋಡಿ, ಕ್ಯಾಪ್ಸಿಕಮ್ ತೋರಿಸಿದ್ದೆ ಅಲ್ವ ಲಾಸ್ಟ್ ಟೈಮು, ಹಾಗೆ ಸ್ವಲ್ಪ ದೊಡ್ಡದಾಗ್ತಿದೆ. ಪಲ್ಯ ಮಾಡುವಷ್ಟು ಬರ್ಬೋದಾ ನೋಡೋಣ, ದೊಡ್ಡದಾಗತ್ತಾ ಅಷ್ಟೋ ಇಲ್ವೋ. ಅಂತೂ ಸೇವಂತಿಗೆ ಸುಮಾರು ಆಯ್ತಾಯ್ತಾ. ಆಗ ಒಂದೆರಡೇನೋ ಇತ್ತು, ಈಗ ಗಿಡ ತುಂಬ ಆಗಿದ್ದಾವೆ, ಚೆನ್ನಾಗಿ ಕಾಣಿಸುತ್ತೆ. ಬಟನ್ ಸೇವಂತಿಗೆ, ಆಮೇಲೆ ಇಲ್ಲೊಂದು 2-3 ಹೀಗೇನೆ ಇದ್ದು ಹೂಗಳನ್ನೆಲ್ಲ ಇವಳೊಬ್ಳು ತೋರಿಸ್ತಾ ಇರ್ತಾಳೆ ಅನ್ಕೋತಿದ್ದೀರಾ? ಖುಷಿ ಆದರೆ ನೋಡಿ, ಇಲ್ಲದ್ರೆ ಸ್ವಲ್ಪ ಫಾರ್ವರ್ಡ್ ಮಾಡಿ ನೋಡಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಮುಂದೆ ಏನೆಲ್ಲ ಇದೆ ಗೊತ್ತಾ, ನನ್ನ ಕತೆ ವ್ಯತೆ ಎಲ್ಲ. ಆದರೆ ಯೂಶ್ವಲಿ ಹೂಗಳನ್ನು ನೋಡೋದು ಇಷ್ಟಪಡದೇ ಇರೋರು ಯಾರಿರಲ್ಲ ನನ್ನ ಪ್ರಕಾರ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಕೆಲವೊಂದಿಷ್ಟು ಕೊಟ್ಟೆಗಳನ್ನು ತಂದು ಇರುತ್ತಲ್ವ ಮನೆಯಲ್ಲಿ ದಿನಸಿ ತಂದಿದ್ದು, ಅದನ್ನೆಲ್ಲ ಸೇರಿಸಿ ಸಾಲಾಗಿಟ್ಟು ಮಣ್ಣು ತುಂಬಿಸಿ, ತಿರ್ಗಾ ನಾವು ಹೂವು, ಹಣ್ಣು, ತರಕಾರಿ ಏನೆಲ್ಲ ಇರುತ್ತಲ್ಲ ಅದರ ಬೀಜಗಳನ್ನೆಲ್ಲ ಹಾಕಿದ್ದೇವೆ. ಪುನಃ ನವಿಲು ಬರುತ್ತೆ, ಎಲ್ಲ ತಿಂದ್ಕೊಂಡು ಹೋಗುತ್ತೆ. ಆದರೂ ಕೂಡ ತುಂಬ ಆಶಾಭಾವನೆಯಿಂದ ನಾವು ಆ ಕೆಲಸ ಮಾಡ್ತಾನೇ ಇರ್ತೇವೆ. ಏನು ಮಾಡೋದು, ಒಂದಲ್ಲ ಒಂದಿನ ತರಕಾರಿ ಆಗಬಹುದು, ಹೂಗಳಾಗಬಹುದು ಅಂತ. ಇದು ನೋಡಿ, ನಮ್ಮಕ್ಕ ಬಿಟ್ಟೋಗಿರೋ ಗಿಡ. ಹೂವು ಆಗತ್ತೆ ಹೋಗುತ್ತೆ, ಆಗತ್ತೆ ಹೋಗುತ್ತೆ, ಯಾವಾಗ ತೊಗೊಂಡು ಹೋಗ್ತಾಳೋ ಗೊತ್ತಿಲ್ಲ. ಮತ್ತೊಮ್ಮೆ ನಿಮಗೆಲ್ರಿಗೂ ಹಾಯ್. ಹೇಗೆ ಕಾಣಿಸ್ತಿದೆ ನಂದು ನ್ಯೂ ಗೆಟಪ್? ಚೆನ್ನಾಗಿದೆಯಾ? ಹಿಂಗೆ ಟವೆಲ್ ಹಾಕ್ಕೊಂಡು ಸ್ಟೈಲಾಗಿ ಸೂಪರ್ ಅಲ್ವಾ? ಮಸ್ತ್ ಕಾಣಿಸ್ತಿಲ್ವಾ? ಹಾಗೇನಿಲ್ಲ ರೀ, ಸ್ಟೈಲಲ್ಲ ಇದು. ಬೆಳಗ್ಗೆ ಹೊರಗಡೆ ಗಿಡಗಳಿಗೆ ನೀರು ಹಾಕಕ್ಕೆ ಬರ್ತೇನಾ, ಟವೆಲ್ಲೆಲ್ಲ ಹಿಂಗೆ ಹಾಕ್ಕೊಂಡು ಫುಲ್ಲು ಟವೆಲ್ ಸುತ್ತಕೊಂಡು ಫುಲ್ಲು ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಕಿವಿಗೆಲ್ಲ. ಸ್ವಲ್ಪ ಬಿಸಿಲು ಬರ್ತಾ ಇದ್ದಂಗೆ, ಚಳಿ ಹೋಗ್ತಾ ಇದ್ದಂಗೆ ಟವೆಲ್ ಹೆಗ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಫುಲ್ ಪ್ಯಾಕ್ ಆಗಿರ್ತೀನಿ, ಕಿವಿಯೆಲ್ಲ ಮುಚ್ಕೊಬಿಟ್ಟು ಬೆಚ್ಚಗೆ ಬಂದ್ಕೊಂಡು 6-6:30 ಕೂಡ ನನಗೆ ಚಳಿ ಆಗುತ್ತೆ ಮಾರೇರಿ. ಸೈನಸ್ ಪ್ರಾಬ್ಲಮ್ ಅಲ್ವಾ, ತಲೆ ಎಲ್ಲ ಭಾರ ಆಗಿಬಿಡುತ್ತೆ. ಸೊ ಈ ಗಿಡಗಳಿಗೆಲ್ಲ ನೀರು ಹಾಕ್ಕೊತ ಹೋಗ್ತಾ ಇರ್ತೇನೆ. ಮುನ್ಸಿಪಾಲ್ಟಿ ನೀರು ಬರೋದು ಆವಾಗಲೇ ಅಲ್ವಾ, ಆಗ ಎಲ್ಲ ಗಿಡಗಳಿಗೆ ನೀರು ಹಾಕ್ಬಿಡೋದು ನಾನು. ಹಾಗೆಲ್ಲ ಈ ರೀತಿ ಗೆಟಪ್ ಮಾಡ್ಕೊಂಡು ಬರೋದು ನಾನು. ಹೀಗೆಲ್ಲ ಇದೆ ನಮ್ಮ ಬಾಳೆ ಮರಗಳು. ಇಲ್ಲಿ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ, ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ವಾತಾವರಣ, ಶಾಂತ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಗಿಡಗಳು, ಮರಗಳು, ಪಕ್ಷಿ, ಅದು ಇದು. ಬೆಳಗ್ಗೆ ಟೈಮ್ ಅಂತೂ ಉಂಟಲ್ಲ, ತಂಪಾದ ಗಾಳಿ, ಖುಷಿ ಅನಿಸುತ್ತೆ. ಕುತ್ಕೊಂಡೊಂದು ಕುರ್ಚಿ ಹಾಕ್ಕೊಂಡು ಓಂ ಓಂ ಅಂತ ಹೇಳಿ ದೇವ್ರ ಧ್ಯಾನ ಮಾಡ್ತಾ ಕುತ್ಕೋಬೋದು, ಅಥವಾ ಯಾವುದೋ ಮೆಡಿಟೇಷನ್ ಮಾಡ್ಬೋದು. ಆರಾಮಾಗಿ ಕುತ್ಕೊಂಡು ಶಾಂತವಾಗಿ ಕೂಲಾಗಿ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಕ್ಕಿ ಚಿಲಿಪಿಲಿ ಎಲ್ಲ ಚೆನ್ನಾಗಿರುತ್ತೆ. ಚೆಂದ ಕುತ್ಕೊಂಡು ರಿಲ್ಯಾಕ್ಸಾಗಿ ಧ್ಯಾನ ಮಾಡೋಣ ಅಂತ ಆಗುತ್ತೆ. ಆದರೆ ಏನು ಪ್ರಾಬ್ಲಮ್ ಗೊತ್ತಾ, ಸೊಳ್ಳೆ ರೀ, ಕಂಡಪಟ್ಟೆ ಸೊಳ್ಳೆ ಇದೆ.
ಹಾಂ ಅಂತ ಹೇಳಿ ಡೀಪಾಗಿ ಓಂ ಅಂತ ಕೂತ್ಕೊಂಡು ಧ್ಯಾನ ಶುರು ಮಾಡ್ದ ಅಂದ ಕೂಡಲೇ ಇಲ್ಲಿ ಕಡಿಯುತ್ತೆ ಕಾಲು ಕಡಿಯುತ್ತೆ, ಎಲ್ಲಿಂದ ಬೇಕಾದರೂ ಅಟ್ಯಾಕ್ ಮಾಡುತ್ತೆ ಸೊಳ್ಳೆ, ಆಯಿತಾ. ಆಮೇಲೆ ಸೊಳ್ಳೆ ಒಂದೇ ಅಲ್ಲ, ನಿಧಾನಕ್ಕೆ ಕಾಲು ಕೆಳಗಿಂದ ಅದು ಕೂಡ ಬರುತ್ತೆ ಗೊತ್ತಾ. ತುಂಬ ಉಂಟಿಲ್ಲಿ, ಪಗೆಯೆಲ್ಲ, ಕಂದೋಡಿ, ಒಳ್ಳೆ ಹಾವು ಎಲ್ಲನೂ ಇದೆ. ಎಲ್ಲಿಂದ್ರಲ್ಲಿ ಬೇಕಾದರೆ ಎನಿ ಟೈಮ್ ಬರ್ತವೆ. ಆಮೇಲೆ ಇದು ಎಂಥ ಚೇಳು, ಜರಿ ಅಂತ ಹೇಳ್ತಾರಲ್ಲ, ಜೋರಾಗಿ ಓಡಾಡುತ್ತೆ, ಅದು ಎಲ್ಲ ಇದೆ, ಬೇಕಷ್ಟು ಬೇಜಾನು. ಅದಕ್ಕೆ ಧ್ಯಾನ ಮಾಡೋಕ್ಕೆ ಇದು ಪ್ರಶಸ್ತವಾದ ಜಾಗ ಹೌದು, ವಾತಾವರಣ. ಆದರೆ ನಮಗೆ ಧ್ಯಾನ ಮಾಡೋಕ್ಕೆ ಇವರೆಲ್ಲ ಸೇರಿ ತೊಂದರೆ ಕೊಡ್ತಾರೆ, ಮಾಡೋಕ್ಕಾಗಲ್ಲ ಹಾಗೆ. ಈಗ ನಮ್ಮನೆಗೆ ಹುಲ್ಲೆಲ್ಲ ತೆಗಿಯೋಕ್ಕೆ ಬಂದಿದ್ದಾರೆ. ತುಂಬ ಬೆಳೆದ್ಬಿಟ್ಟಿತ್ತಲ್ವ, ತುಂಬ ಸಮಯದಿಂದ ನೋಡ್ತಾನೇ ಇದ್ದೀರಾ, ಒಳ್ಳೆ ಕಾಡು ಥರ ಆಗ್ಬಿಟ್ಟಿತ್ತು. ಇದೊಂದು ವರ್ಷಕ್ಕೆ 2-3 ಸಲ ಇದೇ ಕತೆ ನಮ್ಮದು. ಅವ್ರನ್ನೆಲ್ಲ ಕರೆಸೋದು, ಕ್ಲೀನ್ ಮಾಡಿಸೋದು, ಒಂದಿನ ಮಾಡೋ ಕೆಲಸ 2 ದಿನ ಆಗುತ್ತೆ. ನಮ್ಮ ಜೇಬು ಖಾಲಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗೆ ತೆಗಿಯೋಕ್ಕಾಗತ್ತಾ? ಕುತ್ಕೊಂಡು ಹುಲ್ಲು ಕೀಳೋಣ ಅಂದರೆ ಆಗುತ್ತಾ? ಇಲ್ಲ ನೋಡಿ, ಈ ಸೈಡು ಹೀಗೆ ಬೆಳೆದ್ಬಿಟ್ಟಿದೆ. ಹಾಗೂ ಹಾಗಿದ್ದರೆ ಜೇಬು ಫುಲ್ ಇರ್ತಿತ್ತು, ಖಾಲಿ ಆಗ್ತಾನೆ ಇರಲಿಲ್ಲ. ನಮ್ಮ ಕೈಲಾಗಲ್ಲ, ಅವರೆಲ್ಲ ಬೇಕೇ ಬೇಕು, ಹಾಗೆ ಕತೆ. ಅಂತೂ ಒಳಗೆ ಬಂದೆ, ಕೆಲಸ ಮಾಡೋದೆಲ್ಲ ನೋಡಿಕೊಂಡು, ಅಯ್ಯೋ ಅಪ್ಪ ಎಂತ ಅಂತ ಅಪ್ಪ ನಾ ಹೆದರಿ ಹೋದೆ ಆಯಿತಾ. ಒಮ್ಮೆಲೆ ಯಪ್ಪೋ ಡಕ 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 ಆಗಿ ಹೋಯ್ತು, ನನಗೆ ಹಾರ್ಟ್ ಹೊಡ್ಕೊಳ್ತಾ ಇದೆ. ವಾ ದೇವರೇ, ಎಂತಾಗಿದೆ ಗೊತ್ತಾ, ತೋರಿಸ್ತೇನೆ ಕೂತ್ಕೊಂಡು ಏನಿತ್ತು ಅಂತ. ಕಾಲತ್ರ ಒಮ್ಮೆ ತುಂಬ ಹೆದರಿ ಹೋದೆ ಆಯಿತಾ ನಾನು. ನೋಡಿ ಕಾಲತ್ರ ಏನಿದೆ ಅಂತ, ನನ್ನ ಪಾದದ ಹತ್ರ ಊದಕ್ಕೆ ನೋಡಿದ್ರಾ? ಒಂದು ಸಲ ನನಗೇನು ಅನಿಸಿರ್ಬೋದು, ನಾನೀಗಷ್ಟೇ ಗಾರ್ಡನಿಗೆ ಹೋಗಿ ಬಂದದ್ದಲ್ವಾ, ಈ ನನ್ನ ಪ್ಯಾಂಟಿನ ಲಾಡಿ ಏನಿದೆ ನೋಡಿ, ಅದು ಇರುತ್ತಲ್ಲ ಕಟ್ಕೊಳ್ಳೋಕ್ಕೆ, ಅದು ಹಾಗೆ ಲೂಸಾಗಿ ಅಲ್ಲಿ ಕೆಳಗೆ ಬಂದಿದೆ. ಆ್ಯಕ್ಚುಲಿ ಇಲಾಸ್ಟಿಕ್ ಇದೆ, ಜೊತೆಗೆ ಅದನ್ನು ಇಟ್ಟಿದ್ದಾರೆ ಪ್ಲಾಜೋ ಪ್ಯಾಂಟಿಗೆ. ಆದರೆ ನಾನು ಇಲಾಸ್ಟಿಕ್ ಇರುವ ಕಾರಣ ಕಟ್ಕೊಳ್ಳಿಲ್ಲ, ಚೆನ್ನಾಗಿ ಸರಿ ಇದೆ ಅಂತ. ಅದು ಹಾಗೆ ಬಂದು ಕಾಲ ಮೇಲೆ, ಪಾದದ ಮೇಲೆ ಬಂದ್ಬಿಟ್ಟಿದೆ ಆಯಿತಾ. ಯಪ್ಪ, ಅದು ಬೇರೆ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಅಲ್ಲೆಲ್ಲ ಅವ್ರು ಕೆಲಸ ಮಾಡೋದೆಲ್ಲ ನೋಡಿಕೊಂಡು ಎಲ್ಲ ಮಾಡಿ ಒಳಗೆ ಬಂದಿದ್ದೇನೆ. Oh my God. ಮೇಲೆ ಹಾರ್ಟ್ ಬೀಟ್ ಸ್ಟಾಪ್ ಆದಂಗೆ ಆಯ್ತಾಯ್ತಾ. ಓ ದೇವಾ, ಅದು ಬೇರೆ ನೀರೆಲ್ಲ ತಾಗಿ ತಣ್ಣಗಾಗ್ಬಿಟ್ಟಿದೆ, ಒದ್ದೆ ಆಗಿದೆ ಅಲ್ವ ಅದು. ಹಾವೆಲ್ಲ ಹಾಗೆ ಅಲ್ವಾ, ತಣ್ಣಗಿರುತ್ತೆ ಅಂತ ಹೇಳ್ತಾರಲ್ವಾ. ಅಲ್ಲೇ ಅಂಗಳಕ್ಕೆ ಹೋದಾಗ ಗಿಡಗಳ ಮಧ್ಯದಲ್ಲಿ ಹಾವೇ ಹತ್ಕೊಬಿಟ್ಟಿದೆ ಕಾಲ ಮೇಲೆ, ಅಂದ್ಕೊಂಡೆ ಮಾರೇರಿ. ಯಪ್ಪ ದೇವರೇ, ಎದುರಿಗೆ ಹೊರಗಡೆ ಓಡಾಡಿದರೆ ಹೆದರಿಕೆ ಬರಲ್ಲ ರೀ ನನಗೆ. ಆದರೆ ನನಗೆ ಈಗ ಆಗಿದ್ದೆ ಅಂತ, ನನ್ನ ಕಾಲ ಮೇಲೆ ಹತ್ಕೊಬಿಟ್ಟಿದೆ ಅಂತ ತಣ್ಣಗಾಗ್ತಿತ್ತಲ್ವಾ. ಅಬ್ಬಾ, ನಾನಲ್ಲಿ ನಿಂತು ಹೀಗೆ ಹಾಗೆ ವೀಡಿಯೋ ಮಾಡ್ತಾ ಇರ್ತೀನಾ, ಡೈಲಾಗ್ ಬಿಡ್ತಾ ಇರ್ತೀನಾ, ಕೆಳಗೆ ಇಲ್ಲಿರೋ ಕಾಲು ಬುಡಕ್ಕೆ ಬಂದರೆ ಗೊತ್ತಾಗತ್ತಾ, ನೋಡ್ತಾ ಇರ್ತೇನೆ ನಿಂತ್ಕೊಂಡು. ಆದರೂ ಕೂಡ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗೆ ಎದುರಿಗಿದ್ರೆ ಓಕೆ, ಹೀಗೆ ಕಾಲ ಮೇಲೆ ಬಂದರೆ ಯಬ್ಬೇ. ಇವತ್ತಿಗೆ ಇಲ್ಲಿಗೆ ಸಾಕು ಮಾರ್ಯಾರೆ, ನಾಳೆ ಮತ್ತೆ ಸಿಗ್ತೇನೆ. ಅಂಗಳದಲ್ಲಿ ಏನೆಲ್ಲ ಕಥೆಯಾಗಿದೆ, ಏನು ಕತೆ ಅಂತ ನಾಳೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಏನೇನಾಗುತ್ತೆ, ಏನು ಕತೆ ಎಲ್ಲನೂ ಡಿಟೇಲಾಗಿ ಮತ್ತೆ ಹೇಳ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.